ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ತುಂಬ ಜನ ಧ್ಯಾನ ಮಾಡುವ ವಿಧಾನ ತಿಳಿಸಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ದೀರಿ. ಸೊ ಇವತ್ತು ನಾವು ಧ್ಯಾನ ಮಾಡುವ ಸರಿಯಾದ ವಿಧಾನ, ಕೆಲವರು ಹೋಮ ಹವನ ಮಾಡಲು ಹೇಳಿದರು. ಇದ್ಯಾವುದರಿಂದಲೂ ಅವರ ಮನಸ್ಸು ಶಾಂತಗೊಳ್ಳಲಿಲ್ಲ. ಒಂದು ದಿನ ಬಿಸಿಲಲ್ಲಿ ಅಲಿತಾ ಹೋಗಿ ಒಂದು ಆಲದ ಮರದ ಕೆಳಗೆ ಕುಳಿತ ಆಂತರ್ಯದಲ್ಲೇ ಉತ್ತರಗಳು ದೊರೆತವು. ಹೀಗೆ ಬುದ್ಧರು ತಮ್ಮ ಬೆಳಕನ್ನಿರುತ್ತೆ. ಧ್ಯಾನ ಮಾಡುವಾಗ ನಮ್ಮ ಉಸಿರಿನ ಜೊತೆ ನಾವು ಅಲೈನ್ಮೆಂಟ್ನಲ್ಲಿದ್ದಾಗ ನಮ್ಮ ದೇಹದ ಶಕ್ತಿ ಕೇಂದ್ರಗಳಾದಂತಹ ಚಕ್ರಗಳು ಆಕ್ಟಿವ್ ಆಗುತ್ತವೆ. ಆದ್ದರಿಂದ ನಮ್ಮ ಹುಬ್ಬುಗಳ ಮಧ್ಯೆ ಪೇನ್ ಬಂದ ಅನುಭವ ಆಗಬಹುದು. ಬಿಗಿನರ್ಸ್ಗೆ ಬಾಡಿ ಪೇನ್ ಜಾಸ್ತಿಯಾದ ಅನುಭವ ಆಗಬಹುದು. ಅದಕ್ಕೆ ಕಾರಣಗಳನ್ನು ತಿಳಿಸುವಂತಹ ಡೀಟೇಲ್ಡ್ ವಿಡಿಯೋ. ಹೀಗೆ ಆನಾಪಾನಸತಿ ಧ್ಯಾನ ಮಾಡುವುದು ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ದಿನಕ್ಕೆ 2 ಬಾರಿನಾದರೂ ಮಾಡಿ. ಫ್ರೆಂಡ್ಸ್, ಇವತ್ತಿನ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ. ಇದನ್ನು ಪ್ರತಿಯೊಬ್ಬರಿಗೂ ತಲುಪಿಸುವಂತಹ ಕೆಲಸವನ್ನು ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಶುಭ ದಿನ.